ರಾಮಾಯಣದಲ್ಲಿ ಬರುವ ಪಾತ್ರಗಳಲ್ಲಿ ನನ್ನ ನೆಚ್ಚಿನ ಪಾತ್ರ ಶಬರಿ. ತನ್ನ ಜೀವಿತಾವಧಿಯ ಬಹುಭಾಗವನ್ನು ರಾಮನ ಬರುವಿಕೆಗಾಗಿ ಕಾದ ಭಕ್ತೆ ಶಬರಿ. ನಾನು ಚನ್ನಶ್ರೀ, 3ನೇ ತರಗತಿ, ವಿವೇಕಾನಂದ ವಿದ್ಯಾಪೀಠ, ಗುಬ್ಬಿ. ನಾನು ಇಂದು ಶಬರಿಯ ಕುರಿತಾಗಿ ಮಾತನಾಡಲು ಬಯಸುತ್ತೇನೆ. ಕಾಡು ಜನಾಂಗವಾದ ಬೇಡರ ಕುಟುಂಬದಲ್ಲಿ ಜನಿಸಿದ ಮಗುವೇ ಈ ಶಬರಿ. ಚಿಕ್ಕವಳಿರುವಾಗಲೇ ಶಬರಿಯು ಅಹಿಂಸಾ ಪಾಲಕಳಾಗಿರುತ್ತಾಳೆ. ಶಬರಿ ಬೆಳೆದು ವಯಸ್ಕಳಾದಾಗ ಅವರ ತಂದೆ ಅವಳಿಗೆ ವಿವಾಹ ನಿಶ್ಚಯಿಸುತ್ತಾರೆ. ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಆಚರಿಸಲು ಬಯಸಿ ಅವಳ ತಂದೆ ಸಾವಿರಾರು ಕುರಿಗಳು ಮತ್ತು ಟಗರುಗಳನ್ನು ಭೋಜನಕ್ಕಾಗಿ ತಂದಿರಿಸಿದ್ದನ್ನು ಕಂಡು ಪ್ರಾಣಿಗಳ ಮೇಲೆ ಕರುಣೆ ಉಂಟಾಗಿ ತನ್ನ ಜೀವನ ಮೇಲೆ ಜಿಗುಪ್ಸೆ ಉಂಟಾಗಿ ಆಕೆ ವಿವಾಹದ ದಿನದಂದೇ ಎಲ್ಲ ಭೋಗಗಳನ್ನು ತ್ಯಜಿಸಿ ಗುರುವನ್ನು ಹುಡುಕಿ ಕಾಡಿಗೆ ಹೋಗುತ್ತಾಳೆ. ಅವಳಿಗೆ ಗುರುವಾದ ಮಾತಾಂಗ ಮುನಿಗಳು ಸಿಕ್ಕು ಶಬರಿಗೆ ಆಧ್ಯಾತ್ಮ ಜ್ಞಾನದ ಭಕ್ತಿ ಮಾರ್ಗವನ್ನು ತಿಳಿಸಿಕೊಡುತ್ತಾರೆ. ಮಾತಾಂಗ ಮುನಿಗಳ ಅಂತ್ಯದ ಹೊತ್ತಿಗೆ ಶಬರಿಯು ಹಣ್ಣು ಮುದುಕಿಯಾಗುತ್ತಾಳೆ. ಜೀವನವೆಲ್ಲ ಮಾತಾಂಗ ಋಷಿಗಳ ಸೇವೆಯಲ್ಲೇ ಕಳೆದ ಶಬರಿಯು ತಾನು ಕೂಡ ಶಾಂತಿಧಾಮ ದೈವನಲ್ಲಿ ಲೀನವಾಗಲು ಬಯಸುತ್ತಾಳೆ. ಆಗ ಮಾತಾಂಗ ಮುನಿಗಳು ಹೇಳುತ್ತಾರೆ, ಶ್ರೀರಾಮನ ಆಗಮನವಾಗಿ ನಿನಗೆ ದೈವ ದರ್ಶನವಾಗಿ ದೈವದ ಅನುಗ್ರಹ ಸಿಕ್ಕು ದೈವನ್ಮುಕ್ತಿ ದೊರೆಯುತ್ತದೆ. ರಾಮನ ಆಗಮನವನ್ನೇ ಎದುರು ನೋಡುತ್ತಿರು ಎಂದು ಹೇಳಿ ಮಾತಾಂಗ ಮುನಿಗಳು ಮಹಾಸಮಾಧಿ ಹೊಂದುತ್ತಾರೆ. ಅಂದಿನಿಂದ ಆರಂಭವಾಯಿತು ಶಬರಿಯ ಕಾಯುವಿಕೆ. ಪ್ರತಿದಿನವೂ ರಾಮನ ಆಗಮನವನ್ನೇ ಎದುರು ನೋಡುತ್ತಾ ಕುಳಿತಿದ್ದಳು ಶಬರಿ. ಶ್ರೀರಾಮನ ಬರುವಿಕೆಗಾಗಿ ಪ್ರತಿಕ್ಷಣವೂ ಕಾಯುತ್ತಿದ್ದಳು. ಪ್ರತಿಕ್ಷಣವೂ ರಾಮನ ಬರುವಿಕೆಗಾಗಿ ಆಶ್ರಮವನ್ನು ಸಜ್ಜುಗೊಳಿಸುತ್ತಿದ್ದಳು. ರಾಮ ಬರುವ ಹಾದಿಯಲ್ಲಿ ಬೆಳೆದಿದ್ದ ಹುಲ್ಲು ಕಡ್ಡಿಗಳನ್ನು ನಿತ್ಯವೂ ಕಿತ್ತು ದಾರಿಯನ್ನು ಹಸನು ಮಾಡುತ್ತಿದ್ದಳು. ರಾಮನಿಗೆ ಕೊಡಬೇಕಾದ ಪ್ರತಿ ಹಣ್ಣನ್ನು ಕಚ್ಚಿ ರುಚಿ ನೋಡಿ ಆ ಹಣ್ಣಿನಲ್ಲಿ ಅತ್ಯುತ್ತಮವಾದನ್ನು ರಾಮನಿಗೆ ಕೊಡಲು ಭಕ್ತಿ ಭಾವದಿಂದ ತೆಗೆದಿರುತ್ತಾಳೆ. ಹೀಗೆ ತನ್ನ ಪ್ರಭುವಿನ ಆಗಮನದ ನಿರೀಕ್ಷೆಯಲ್ಲಿ ಶಬರಿಯು ಹಲವಾರು ವರ್ಷಗಳನ್ನೇ ಕಳೆಯುತ್ತಾಳೆ. ಕಡೆಗೂ ಒಂದು ದಿನ ರಾಮ ಲಕ್ಷ್ಮಣರ ಆಗಮನವಾಗುತ್ತದೆ. ಕಣ್ಣಾರೆಯಾಗಿ ತನ್ನ ಪ್ರಭುವನ್ನು ಕಂಡ ಶಬರಿಯು ಇಂದಿಗೆ ತನ್ನ ಜನ್ಮ ಸಾರ್ಥಕವಾಯಿತು ಎಂದು ಭಾವಿಸುತ್ತಾಳೆ. ರಾಮನಿಗಾಗಿ ಹಲವಾರು ವರ್ಷಗಳ ಕಾಲ ಕಾದಿದ್ದನ್ನು ರಾಮನಲ್ಲಿ ಹೇಳಿಕೊಳ್ಳುತ್ತಾಳೆ. ತಾನು ರುಚಿ ನೋಡಿ ತೆಗೆದಿದ್ದಂತಹ ಹಣ್ಣುಗಳನ್ನು ಶ್ರೀರಾಮನಿಗೆ ನೀಡುತ್ತಾಳೆ. ಶಬರಿಯ ನಿಷ್ಕಲ್ಮಶ ಭಕ್ತಿ ಭಾವಕ್ಕೆ ಮೆಚ್ಚಿದ ರಾಮನು ಆಕೆ ತೆಗೆದಿದ್ದಂತಹ ಹಣ್ಣುಗಳನ್ನು ಪ್ರೀತಿಪೂರ್ವಕವಾಗಿ ಸವಿಯನು ಹಾಗೂ ಶಬರಿಯನ್ನು ಹರಸುವನು. ಭಗವಾನ್ ರಾಮನಲ್ಲಿ ಶಬರಿಯ ಮುಕ್ತಿಯನ್ನು ಬೇಡಿಕೊಳ್ಳುತ್ತಾಳೆ. ಶಬರಿ ಮುಕ್ತಿಗಾಗಿ ಅಗ್ನಿಪ್ರವೇಶ ಮಾಡಿದಾಗ ಹರುಕಲು ಚಿಂದಿ ಬಟ್ಟೆ ಧರಿಸಿದ ಹಣ್ಣು ಮುದುಕಿಯು ಅಗ್ನಿ ಪ್ರವೇಶಿಸೊಡನೆ ಆಕೆ ರೇಷ್ಮೆ ಪೀತಾಂಬರ ಆಭರಣಗಳು ಸರ್ವಾಲಂಕಾರ ಭೂಷಿತ ಸುಂದರ ರೂಪವತಿ ಕನ್ಯೆಯಾಗಿ ಮಾರ್ಪಡುತ್ತಾಳೆ. ಶ್ರೀರಾಮನ ಅಮೃತ ಹಸ್ತದಿಂದ ಮುಕ್ತಿ ಹೊಂದಿ ಸುರಲೋಕದಲ್ಲಿರುವ ಭಗವಂತ ಮತ್ತು ತನ್ನ ಗುರುಗಳನ್ನು ಸೇರಿಕೊಳ್ಳುತ್ತಾಳೆ. ಹೀಗೆ ಮನುಷ್ಯ ಯಾವುದೇ ಜಾತಿ ಕುಲಕ್ಕೆ ಸೇರಿದವರಾದರೂ ನಿಷ್ಕಲ್ಮಶ ಭಕ್ತಿಯಿಂದ ಭಗವಂತನಲ್ಲಿ ಲೀನವಾಗಬಹುದು. ಆದರೆ ಇದನ್ನು ಶಬರಿಯಿಂದ ಕಲಿಯಬಹುದು. ಧನ್ಯವಾದಗಳು. ನಮಸ್ಕಾರ.